ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನಲ್. ಮೊನ್ನೆ ತಾನೆ ಅಂದರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ PTCL ವಿಚಾರವಾಗಿ ಕರ್ನಾಟಕ ಹೈಕೋರ್ಟ್ ಕರ್ನಾಟಕ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಕಾಯ್ದೆ 1978ರ ವ್ಯಾಪ್ತಿಯ ಕುರಿತು ಒಂದು ಪ್ರಮುಖ ತೀರ್ಪನ್ನು ನೀಡಿತ್ತು. ಹಿಂದಿನ ಮೊಕದ್ದಮೆಯಲ್ಲಿ ಭೂಮಿಯನ್ನು ಈಗಾಗಲೇ ಪುನಃ ಸ್ಥಾಪಿಸಲಾಗಿದ್ದರೂ ಕಾಯ್ದೆಯ ಸೆಕ್ಷನ್ 4 ಸಬ್ ಕ್ಲಾಸ್ 2 ಉಲ್ಲಂಘಿಸಿ ಮತ್ತೆ ವರ್ಗಾಯಿಸಲಾಗಿದ್ದರೆ PTCL ಕಾಯ್ದೆಯ ಅನುದಾನವನ್ನು ಪಡೆಯುವವರು ಅಥವಾ ಅವರ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಕಾಯ್ದೆಯನ್ನು ಒಂದಕ್ಕಿಂತ ಹೆಚ್ಚು ಬಾರಿ ಅನ್ವಯಿಸುವುದನ್ನು ತಡೆಯುವ ಯಾವುದೇ ನಿರ್ಬಂಧವನ್ನು ವಿಧಿಸೋದಿಲ್ಲ ಎಂದು ದೊಡ್ಡಗಿರಿಯಪ್ಪಾಚಾರಿ ವಿರುದ್ಧ ಜಿಲ್ಲಾಧಿಕಾರಿ ಪ್ರಕರಣದ ತೀರ್ಪನ್ನು ನೀಡಿತ್ತು. ಇದೇ ರೀತಿಯಲ್ಲಿ ಮತ್ತೊಂದು ತೀರ್ಪು ಹೈಕೋರ್ಟ್ನಿಂದ ಬಂದಿದೆ. ಆ ತೀರ್ಪು ಏನು ಅಂತ ನೋಡ್ತಾ ಹೋಗೋಣ. ಮೂಲ ಹಕ್ಕುದಾರರಿಗೆ ಭೂಮಿ ಹಿಂತಿರುಗಿಸುವ ಆದೇಶವನ್ನು ಎತ್ತಿ ಹಿಡಿದ ಹೈಕೋರ್ಟ್ ಒಮ್ಮೆ ಮರುಸ್ಥಾಪಿಸಲಾದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜಮೀನನ್ನು ಮತ್ತೆ ಕಾನೂನು ಬಾಹಿರವಾಗಿ ಮಾರಾಟ ಮಾಡಿದರೆ ಅದನ್ನು ರದ್ದುಪಡಿಸಿ ಮೂಲ ಮಂಜೂರಾತಿದಾರರ ವಾರಸುದಾರರಿಗೆ ಹಿಂತಿರುಗಿಸಲು ಎರಡನೇ ಬಾರಿಯೂ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಾಯ್ದೆ 1978ರ ಅಡಿಯಲ್ಲಿ ಕ್ರಮ ಜರುಗಿಸಬಹುದು ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಹತ್ವದ ತೀರ್ಪನ್ನು ನೀಡಿದೆ. 2008ರಲ್ಲಿ ನಡೆದ ಮಾರಾಟವನ್ನು ಅಸಿಂಧುಗೊಳಿಸಿ ಬೆಂಗಳೂರು ಪೂರ್ವ ತಾಲೂಕಿನ ರಾಮಗೊಂಡನಹಳ್ಳಿ ಗ್ರಾಮದ 2 ಎಕರೆ 8 ಗುಂಟೆ ಜಮೀನನ್ನು ಮೂಲ ಮಂಜೂರಾತಿದಾರರ ವಾರಸುದಾರರಿಗೆ ಹಿಂತಿರುಗಿಸುವಂತೆ ಜಿಲ್ಲಾಧಿಕಾರಿಗಳು ನೀಡಿದ್ದ ಆದೇಶವನ್ನು ನ್ಯಾಯಮೂರ್ತಿ ಆರ್ ದೇವದಾಸ್ ಅವರಿದ್ದ ಏಕಸದಸ್ಯ ಪೀಠವು ಎತ್ತಿ ಹಿಡಿದಿದೆ. ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದರೆ ಈ ಪ್ರಕರಣದಲ್ಲಿನ ಜಮೀನನ್ನು ಮೂಲತಃ ಪೂಜಿಗ ಎಂಬ ಪರಿಶಿಷ್ಟ ಜಾತಿಗೆ ಸೇರಿದ ವ್ಯಕ್ತಿಗೆ ಮಂಜೂರು ಮಾಡಲಾಗಿತ್ತು. ಆದರೆ ಮಂಜೂರಾತಿ ನಿಬಂಧನೆಗಳನ್ನು ಉಲ್ಲಂಘಿಸಿ ಅದನ್ನು ಹಲವು ಬಾರಿ ಮಾರಾಟ ಮಾಡಲಾಗಿತ್ತು. 1980-81ರಲ್ಲಿ ಕಾಯ್ದೆಯ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದಾಗ ಸುದೀರ್ಘ ಕಾನೂನು ಹೋರಾಟದ ನಂತರ 2000ನೇ ಇಸ್ವಿಯಲ್ಲಿ ಜಮೀನನ್ನು ಪೂಜಿಗ ಅವರ ವಾರಸುದಾರರಿಗೆ ಮರುಸ್ಥಾಪಿಸಲಾಗಿತ್ತು. ಆದರೆ ನಂತರದ ದಿನಗಳಲ್ಲಿ ಅರ್ಜಿದಾರರಾದ ಎ ವಿಜಯಕುಮಾರ್ ಅವರು 2008ರಲ್ಲಿ ವೆಂಕಟೇಶ್ ಎಂಬುವವರಿಂದ ಈ ಜಮೀನನ್ನು ಖರೀದಿ ಮಾಡಿದ್ರು. ಇದನ್ನು ಪ್ರಶ್ನಿಸಿ ತಾವೇ ಮೂಲ ಮಂಜೂರಾತಿದಾರರ ನಿಜವಾದ ವಾರಸುದಾರರೆಂದು ಹೇಳಿಕೊಂಡು ಪ್ರತಿವಾದಿ ಮುನಿರಾಜು ಎಂಬುವವರು ಕಾಯ್ದೆಯ ಅಡಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಜಿಲ್ಲಾಧಿಕಾರಿಗಳು 2008ರ ಮಾರಾಟವನ್ನು ರದ್ದುಗೊಳಿಸಿ ಜಮೀನನ್ನು ಮೂಲ ವಾರಸುದಾರರಿಗೆ ಹಿಂತಿರುಗಿಸಲು ಆದೇಶವನ್ನು ನೀಡಿದ್ರು. ಇದನ್ನು ಪ್ರಶ್ನಿಸಿ ಅರ್ಜಿದಾರರು ಉಚ್ಚ ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಒಮ್ಮೆ ಕಾಯ್ದೆಯಡಿ ಜಮೀನನ್ನು ಮರುಸ್ಥಾಪಿಸಿದ ನಂತರ ಅದೇ ಜಮೀನಿಗೆ ಸಂಬಂಧಿಸಿದಂತೆ ಎರಡನೇ ಬಾರಿ ಕಾಯ್ದೆಯನ್ನು ಅನ್ವಯಿಸಲು ಬರುವುದಿಲ್ಲ ಎಂದು ಅರ್ಜಿದಾರರ ಪರ ನ್ಯಾಯವಾದಿಗಳು ವಾದವನ್ನು ಮಂಡಿಸಿದ್ರು. ಹಾಗೂ ಈ ಖರೀದಿಗೆ ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯಲಾಗಿದೆ ಎಂದು ವಾದಿಸಿದ್ರು. ಇದಕ್ಕೆ ಪ್ರತಿಯಾಗಿ ಪ್ರತಿವಾದವನ್ನು ಮಂಡಿಸಿದ ಪ್ರತಿವಾದಿಗಳ ಪರ ನ್ಯಾಯವಾದಿಗಳು ಕಾಯ್ದೆಯಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ನೀಡಿದ ಜಮೀನನ್ನು ರಕ್ಷಿಸೋದೇ ಸರ್ಕಾರದ ಉದ್ದೇಶ. ಅರ್ಜಿದಾರರು ಹೇಳುವಂತೆ ಯಾವುದೇ ಪೂರ್ವಾನುಮತಿ ಪಡೆದಿರುವುದು ವಿಚಾರಣೆಯಲ್ಲಿ ಸುಳ್ಳೆಂದು ಸಾಬೀತಾಗಿದೆ. ಆದ್ದರಿಂದ ಈ ಮಾರಾಟವು ಕಾನೂನು ಬಾಹಿರವಾಗಿದ್ದು ಜಿಲ್ಲಾಧಿಕಾರಿಗಳ ಆದೇಶವು ಸರಿಯಾಗಿದೆ ಎಂದು ಹೇಳಿದರು. ಎರಡೂ ಕಡೆಯ ವಾದ ವಿವಾದವನ್ನು ಆಲಿಸಿದ ನ್ಯಾಯಪೀಠವು ಕಾಯ್ದೆಯ ಕಲಂ 4 ಸಬ್ ಕ್ಲಾಸ್ 2ರ ಪ್ರಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಜಮೀನನ್ನು ಖರೀದಿ ಮಾಡುವಾಗ ಸರ್ಕಾರದಿಂದ ಪೂರ್ವಾನುಮತಿ ಪಡೆಯುವುದು ಕಡ್ಡಾಯ. ಪ್ರಸ್ತುತ ಪ್ರಕರಣದಲ್ಲಿ ಅರ್ಜಿದಾರರು ಅಂತಹ ಯಾವುದೇ ಅನುಮತಿಯನ್ನು ಪಡೆದಿಲ್ಲ. ಆದ್ದರಿಂದ ಈ ಮಾರಾಟವು ಕಾನೂನು ಬಾಹಿರ ಮತ್ತು ಶೂನ್ಯವಾಗಿದೆ ಎಂದು ಸ್ಪಷ್ಟಪಡಿಸಿತು. ಒಮ್ಮೆ ಮರುಸ್ಥಾಪಿಸಿದ ಜಮೀನನ್ನು ವಾರಸುದಾರರು ಮತ್ತೆ ಕಾನೂನು ಬಾಹಿರವಾಗಿ ಮಾರಾಟ ಮಾಡಿದರೆ ಕಾಯ್ದೆಯು ಎರಡನೇ ಬಾರಿಯೂ ಕೂಡ ಅನ್ವಯವಾಗುತ್ತದೆ. ಕಾಯ್ದೆಯ ಉದ್ದೇಶವೇ ಅಂತಹ ಭೂಮಿಯನ್ನು ರಕ್ಷಿಸುವುದಾಗಿದೆ ಎಂದು ನ್ಯಾಯಾಲಯವು ಅಭಿಪ್ರಾಯಪಟ್ಟು ಅರ್ಜಿದಾರರ ವಾದವನ್ನು ತಿರಸ್ಕರಿಸಿತು. ಜಮೀನಿನ ನಿಜವಾದ ವಾರಸುದಾರರು ಯಾರೆಂಬುದನ್ನು ಪತ್ತೆ ಹಚ್ಚಿ ಅವರಿಗೆ ಜಮೀನನ್ನು ಮರುಸ್ಥಾಪಿಸುವಂತೆ ತಹಶೀಲ್ದಾರರಿಗೆ ನಿರ್ದೇಶನ ನೀಡಿರುವ ಜಿಲ್ಲಾಧಿಕಾರಿಗಳ ಆದೇಶವು ಯೋಗ್ಯವಾಗಿದೆ ಎಂದು ಹೇಳಿದ ನ್ಯಾಯಪೀಠವು ಅರ್ಜಿದಾರರು ಸಲ್ಲಿಸಿದ ಆಕ್ಷೇಪಣಾ ಅರ್ಜಿಯನ್ನು ವಜಾಗೊಳಿಸಿ ಆದೇಶಿಸಿತು. ಎ ವಿಜಯಕುಮಾರ್ ವರ್ಸಸ್ ಕರ್ನಾಟಕ ಸರ್ಕಾರ ಮತ್ತು ಇತರರು ಪ್ರಕರಣದ ತೀರ್ಪಿದು. ಇದರ ಮೇಲೆ ಮೇಲ್ಮನವಿಯನ್ನು ಸಲ್ಲಿಸಿದರೆ ಅಲ್ಲಿ ಏನು ತೀರ್ಪು ಬರುತ್ತೆ ಎಂಬುದನ್ನು ಕೂಡ ಮುಂದಿನ ದಿನಗಳಲ್ಲಿ ವಿಡಿಯೋ ಮೂಲಕ ತಿಳಿಸಲಾಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.